ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡ್ರಿ, ನಿನ್ನೆಯಿಂದ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ಒಳಗಡೆ ಇರುವ ಅಫಿಲಿಯೇಟೆಡ್ ಆಗಿರುವಂತಹ ಕಾಲೇಜುಗಳಿಗೆ ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವತಿಯಿಂದ ನಿನ್ನೆ 1 ಜೂನ್ 2026 ಏನಾಗಿದೆ ಅಂತಂದ್ರೆ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ, ಎಕ್ಸಾಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕ್ ಓಪನ್ ಆಗಿದೆ. ಎಲ್ಲ ಕಾಲೇಜುಗಳಲ್ಲಿ ಈಗ ತುಂಬಾ ಜೋರಾಗಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ವಿದ್ಯಾರ್ಥಿಗಳು ಕೂಡ ನನಗೆ ಕಾಮೆಂಟ್ ಹಾಕಿದ್ರು. ಸ್ಪೆಷಲಿ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಸನಲ್ ಆಗಿ ನನಗೆ ಮೆಸೇಜ್ಗಳನ್ನು ಶೇರ್ ಮಾಡಬಹುದು. ನೀವು ಕೂಡ ಆಗಿದ್ರೆ ನಮ್ಮ ಚಾನಲ್ ಸ್ಮೈಲ್ ಟಾಕ್ ಇದು ಇನ್ಸ್ಟಾಗ್ರಾಮಿಗೆ ಬಂದು ನೀವು ಪರ್ಸನಲ್ ಮೆಸೇಜ್ಗಳನ್ನು ಶೇರ್ ಮಾಡಬಹುದು. ಇಲ್ಲಿ ನನಗೆ ಏನಾಗಿತ್ತು ಅಂತಂದ್ರೆ ವಿದ್ಯಾರ್ಥಿಗಳು ನನಗೆ ಶೇರ್ ಮಾಡ್ತಿರುತ್ತೇನೆಂದ್ರೆ, ಸರ್ ನೋಡಿ, ನಮಗ 1200, 1700, 2000 ಮ್ಯಾಕ್ಸಿಮಮ್ ಎಷ್ಟಿದೆಯಪ್ಪ ಅಂತಂದ್ರೆ ಅದು 2000 ರೂಪಾಯಿ ಕನ್ವಕೇಶನ್ದು, ಮತ್ತೆ ಅಪ್ಲಿಕೇಶನ್ ಫೀಸು, ಸಬ್ಜೆಕ್ಟ್ ಫೀಸ್ ಅಂತ ಹಿಡಿದು ಮೇಲೆ ಅರೌಂಡ್ 3000 ತನಕನೂ ಕೂಡ ನಮಗೆ ತಗೊಂಡ್ರೆ ತೊಂದರೆ ಇಲ್ಲ ಸರ್. ಆದರೆ ನಮ್ಮ ಕಾಲೇಜುಗಳಲ್ಲಿ 7000, 10,000 ಫೀಸ್ಗಳನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಾಮೆಂಟ್ ಅನ್ನ ಪರ್ಸನಲ್ ಮೆಸೇಜ್ ಅನ್ನ ಹಾಕಿದ್ರು. ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಾನು ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ಮತ್ತು ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅಂತಂದ್ರೆ, ನಿಮ್ಮ ಅಂಡರಲ್ಲಿರುವಂತಹ ಕಾಲೇಜುಗಳು ಓಕೆ, ಎಷ್ಟು ಬೇಕಷ್ಟು ಎಕ್ಸಾಮ್ ಫೀಸ್ ಆಗಿರ್ಬೋದು, ಎಷ್ಟು ಬೇಕಷ್ಟು ಕಾಲೇಜ್ ಫೀಸ್ಗಳನ್ನು ವಸೂಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ನಾನು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಯಾರು ಕೂಡ ಹೇಳುವುದಿಲ್ಲ, ನಮ್ಮ ಚಾನಲ್ ಮಾತ್ರ ಇದರ ಬಗ್ಗೆ ಧ್ವನಿ ಎತ್ತಾ ಇರುವಂತದ್ದು, ವಿದ್ಯಾರ್ಥಿಗಳು ಕೂಡ ಗೊತ್ತಿರುವಂತಹ ಮಾಹಿತಿ. ಆದರೂ ಕೂಡ ಪ್ರತಿ ವರ್ಷನೂ ಕೂಡ ಏನ್ ಮಾಡ್ತಾರೆ, ಎಕ್ಸಾಮ್ ಫೀಸ್ ಆಗಿರ್ಬೋದು ಮತ್ತು ಸೆಂಟ್ರಲ್ ಫೀಸ್ ಅಂತ ಹೇಳಿ ಏನೋ 2,000 ರೂಪಾಯಿ ವಸೂಲಿ ಮಾಡುವಲ್ಲಿ 7,000, 8,000, 10,000 ತನಕ ವಸೂಲಿ ಮಾಡೋದು ತುಂಬಾ ತಪ್ಪಾಗುತ್ತೆ. ನೋಡ್ರಿ, ಕಾಲೇಜ್ ಫೀಸ್ ಇರೋದೇ 10,000, ಅಂತದ್ರಲ್ಲಿ ಎಕ್ಸಾಮ್ ಫೀಸು 10,000 ರೂಪಾಯಿ ಅಂತಂದ್ರೆ ಇದಕ್ಕೆ ಏನು ಒಂದಕ್ಕೊಂದು ತಾಳೆನೇ ಆಗುದಿಲ್ಲ. ಓಕೆ, ಸೊ ಹೀಗಾಗಿ ಯಾರು ಅಧಿಕಾರಿಗಳಿದ್ದಾರೆ ಇದಕ್ಕೆ ನೀವು ಏನಾದರೂ ಒಂದು ಆದೇಶನ ಹೊರಡಿಸಬೇಕು. ಹೆಚ್ಚಿಗೆ ಫೀಸ್ ವಸೂಲಿ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂತೀವಿ ಅಂತ ಹೇಳಬೇಕು, ಅಥವಾ ಒಂದು ಗ್ರೇವಿಲೆನ್ಸ್ ಓಪನ್ ಮಾಡ್ರಿ, ಒಂದು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಏನಾದರೂ ಹೆಲ್ಪ್ ಡೆಸ್ಕ್ ನ ಓಪನ್ ಮಾಡ್ರಿ. ಅದನ್ನು ಗುಪ್ತವಾಗಿ ಮೇಂಟೈನ್ ಮಾಡಿದರೆ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ಮೋಸ ಆಗೋದ್ರಿಂದ ತಪ್ಪಿಸಬಹುದು, ಒಳ್ಳೆಯದು. ಆಮೇಲೆ ನಾ ಪ್ರೈವೇಟ್ ಕಾಲೇಜ್ ಹೇಳ್ತೀನಿ, ನೋಡ್ರಿ, ನೀವು ತಗೋರಿಲ್ಲ ನಮ್ಮಲ್ಲ, ನೀವು ಅವ್ರಿಗೆ 7,000, 10,000 ರೂಪಾಯಿ ಫೀಸ್ ವಸೂಲಿ ಮಾಡ್ಕೊಳಕುಂತೀರಿ. ನಿಜ, ಅವ್ರಿಗೆ ಎಕ್ಸಾಮ್ ಟೈಮ್ನಾಗ ಊಟಕ್ಕೆ ಕೊಡಾಕುಂತಿರೋ, ಅಥವಾ ಜ್ಯೂಸ್ ಕೊಡಾಕುಂತಿರೋ, AC ರೂಮ್ ಅಲ್ಲಿ ಕುಂದಿಸ್ತಾ ಇದ್ದೀರೋ, ಅಥವಾ ಅವ್ರಗಳಿಗೆ ನೀವೇ ಎಕ್ಸಾಮ್ ಬರೆದು ಕೊಡಾಕುಂತಿರೋ, ಅದನ್ನ ಅವ್ರ ಮುಂದೆ ಹೇಳ್ರಿ. ಅವ್ರ ಪೇರೆಂಟ್ಸ್ ಜೊತೆಗೂ ಹೇಳ್ರಿ, ವಿದ್ಯಾರ್ಥಿಗಳು ಹೇಳ್ರಿ, ನೋಡ್ರಪ್ಪ, ನಿನ್ನ ಹತ್ರ ನಾನು ಡಬಲ್ ಟೇಬಲ್ ರೊಕ್ಕ ತಗೊಳಕುಂತೀನಿ. ಮೀನಿಂಗ್ ಏನಂದ್ರ, ನಿನಗೆ ನಾನು ಬಿರಿಯಾನಿ ಊಟ ಮಾಡಿ ಹಾಕಿಸ್ತೀನಿ, ಎಕ್ಸಾಮ್ ಮುಗಿ ತನಕ ನಿಮ್ಗೆ ಬಿರಿಯಾನಿ ಊಟ ಐತಿ, ಓಕೆ, ನಿಮ್ಗೆ ಕೋಲ್ಡ್ ಡ್ರಿಂಕ್ಸ್ ಕೊಡ್ತೇವಿ, ಹಿಂಗಾಗಿ ಸ್ವಲ್ಪ ತುಟ್ಟಿ ಐತಿ, ಕಾಸ್ಟ್ಲಿ ಐತಿ, ಕೊಡಬೇಕಂತ ಹೇಳ್ರಿ ಬಾಯ್ ಬಿಟ್ಟ. ಅದನ್ನ ಬಿಟ್ಕೊಟ್ಟು ಸುಮ್ಮನೆ ಕೊಡ್ಬೇಕು ನೀನು, ಗೊತ್ತಿಲ್ಲ ನಮಗ ಕೊಡ್ಬೇಕಂದ್ರೆ ಕೊಡ್ಬೇಕಂತಂದ್ರ ಅಲ್ರಿ, ಮನೆಯವ್ರು ಹೆಂಗ್ ಕೊಡ್ಬೇಕ? ವಿದ್ಯಾರ್ಥಿಗಳು ಇದ್ರೆ ಕೊಡೋರ, ಇಲ್ದವ್ರು ಏನ್ ಮಾಡ್ಬೇಕ? ಇಲ್ದವ್ರು ಮಕ್ಕಳಿಗೆ ಬೈತಾರ, ಯಾಕೆ ಅಷ್ಟಾಗ ರೊಕ್ಕ ಅಂತ ಹೇಳಿ. ಅದನ್ನ ನೀವು ಪೇರೆಂಟ್ಸ್ ಹೇಳ್ರಿ, ಪೇರೆಂಟ್ಸ್ ಕರೆದು ಹೇಳ್ರಿ, ನೋಡ್ರಪ್ಪ, ನಾವು ನಿಮ್ಮ ಮಕ್ಕಳಿಗೆ ಇಷ್ಟು ಹೊಟ್ಟಿ ಕುಂತೀವಿ, ಅದಕ್ಕೆ ವಸೂಲಿ ಮಾಡಕುಂತೀವಿ ಅಂತ ಹೇಳಿ. ಯಾಕೆ ಗೊತ್ತೇನ್ರಿ, ನಾನು ಭಾಳ ಸಲ ಹೇಳೇನ್ರಿ, ಒಂದಷ್ಟು ಕಾಲೇಜ್ ಅದಾವ್ರಿ, ಅವು ನಾಚಿಕೆ ಬಿಟ್ಟು ನಿಂತಾವು ವಸೂಲಿ ಮಾಡಕ. ಅವರು ಬಡವ್ರು ಅನ್ನೋಂಗಲ್ಲ, ಶ್ರೀಮಂತರ ಅನ್ನೋಂಗಲ್ಲ, ಏನಿಲ್ಲ, ವಸೂಲಿ ಮಾಡಿದ್ದ. ಯಾಕಂದ್ರೆ ಅವರು ಬಿಲ್ಡಿಂಗ್ ಕಟ್ಬೇಕು ತಮ್ಮ ಮಕ್ಕಳಿಗೆ, ತಮ್ಮ ಸ್ವಸ್ಥರಿಗೆ, ತಮ್ಮ ನಾಳೆ ರಿಟೈರ್ಮೆಂಟ್ ಆದ್ಮೇಲೆ ತಮ್ಮ ಕುಂತ್ಕೊಂಡ್ ಬಿರಿಯಾನಿ ತಿನ್ನಾಕ ರೊಕ್ಕ ಮಾಡೋ ಸಲುವಾಗಿ ಈ ಪರಿ ವಸೂಲಿ ಮಾಡ್ತಾರ್ರಿ. ಇದು ತಪ್ಪ್ರಿ, ಮಾಡ್ರಿಲ್ಲ ನಂಗಲ್ಲ, ಕ್ಲಿಯರ್ ಬಾಯ್ ಬಿಟ್ಟು ಹೇಳ್ರಿ, ಎದಕ್ ವಸೂಲಿ ಮಾಡಕ್ ಕುಂತೀರಿ ಅದನ್ನ ಅವ್ರಿಗೆ ತಿಳಿಸಿ ಹೇಳ್ರಿ. ವಿದ್ಯಾರ್ಥಿಗಳಿಗೆ ಅವ್ರ ನನಗೆ ತಿಳಿಸಿ ಹೇಳಿಬಿಟ್ರ ನಾ ಇಷ್ಟು ಮಾತಾಡೋ ಅವಶ್ಯಕತೆನೇ ಇಲ್ಲ, ಅವ್ರನ್ನ ಕಾಮೆಂಟ್ ಹಾಕೋದಿಲ್ಲ, ನನಗೆ ಸಿಟ್ಟು ಬರೋಂಗಿಲ್ಲ. ನೀವು ತಿಳಿಸಿ ಹೇಳ್ಬೇಕು ಅವ್ರಿಗೆ, ನೋಡ್ರಪ್ಪ, ನಿನ್ನ ಹತ್ರ ರೊಕ್ಕ ಜಾಸ್ತಿ ಐತಿ, ಅದಕ್ಕೆ ನಿನಗೆ ವಸೂಲಿ ಮಾಡಕ್ ಕುಂತೀವಿ, ನಿಮ್ಮಪ್ಪನ ಹತ್ರ ರೊಕ್ಕ ಭಾಳ ಐತಿ, ಅದಕ್ಕೆ ವಸೂಲಿ ಮಾಡಕ್ ಕುಂತೀವಿ ಅಂತ ಬಾಯ್ ಬಿಟ್ಟು ಹೇಳ್ರಿ. ಹೇಳಿದ್ರ ವಿದ್ಯಾರ್ಥಿಗಳು ತಿಳ್ಕೊಂತಾರ, ಮನಸ್ಸಿಗೆ ನೋವು ಆಗಂಗಿಲ್ಲ. ಹೌದೌದು, ನೀವು ಹೇಳುದೆಲ್ಲ ಕರೆಕ್ಟ್ ಐತ್ರಿ ಅಂತ ಅನ್ಕೊಂತಾರ. ನಾಚಿಕೆ ನನಗೂ ಇಲ್ರಿ, ಇಂಥ ವಸೂಲಿ ಮಾಡುವಂತ ಕಾಲೇಜಿಗೂ ಇಲ್ರಿ. ವಿದ್ಯಾರ್ಥಿಗಳು ಸಹಾಯಕಂತ. ಆಮೇಲೆ ವಿದ್ಯಾರ್ಥಿಗಳ್ರಿ, ನೀವಂತಿ ಒಂದಷ್ಟು ಕಾಲೇಜುಗಳಿಗೆ ಚಲೋ ಅದಾವ್ರಿ, ಒಂದಷ್ಟು ಕಾಲೇಜ್ ಕೆಟ್ಟದಾವ್. ಇಲ್ಲಿ ಯಾರು ಗಟ್ಟಿಲ್ಲ. ನಾನು ಹೇಳಕ್ ಕುಂತ ಈಗ 6-7 ವರ್ಷ ಆತ್ರಿ, ಹಂಗ ಜನ ಹೋಗ್ತಾ ಇದಾರೆ, ವಿದ್ಯಾರ್ಥಿಗಳು ಹೋಗ್ತಾ ಇದಾರೆ, ಕೇಳ್ತಾರ, ಹೋಗ್ಬಿಡ್ತಾರ. ನೀವಂತಿ ಮುಟ್ಸಂಗಲ್ಲ, ನೀವಂತಿ ಯಾರ ಧ್ವನಿನೂ ಅಲ್ಲ. ಮೊದ್ಲೇ ಫಸ್ಟ್ ಆಫ್ ಆಲ್ ನಿಮಗ ನೀವ ಅಲ್ರಿ, ನನಗೇನಕ್ಕಿರಿ, ನನ್ನ ಚಾನಲ್ಗೆ ನೀವೇನಕ್ಕಿರಿ, ಕುಂತ್ಕೊಂಡು ಚಾನಲ್ ನೋಡ್ತೀರಿ. ಯಾರು ಕೂಡ ಇದನ್ನ ಅಧಿಕಾರಿಗಳಿಗೆ ಹೋಗಿ ಮುಟ್ಟು ಮಟ್ಟ ತಲುಪಿಸಂಗುಲ್ಲ ನಿಮ್ಮ ಮಾಹಿತಿಯನ್ನ, ಅಲ್ಲಿ ಸುಮ್ಮನೆ ಇದ್ ಬಿಡುದು. ಆಮೇಲೆ ಊರು ಸಾಬ್ರಿ ಎಲ್ಲ ನೋಡ್ತೀರಿ, ಜಗತ್ನಾಗ ಇರುವಂತದ್ದು ಇನ್ಸ್ಟಾಗ್ರಾಮ್ ಹೋಗಿ ನಮ್ಮ ಚಾನಲ್ ಫಾಲೋ ಮಾಡಕ್ ಆಗುದಿಲ್ಲ. ನಿಮ್ಗೆ ತ್ರಾಸ ಆಕತ್ರಿ. ಯಾಕೆ ಗೊತ್ತೇನ್ರಿ, ನಿಮ್ ಸಲ ನಾ ಧ್ವನಿ ಇತ್ತಲ್ಲ, ನಿಮ್ಗೆ ದೊಡ್ಡ ತ್ರಾಸ ಆಕತಿ.
ಹೌದ್ರಿ. ಹೀಗಾಗಿ ನೀವು ಯಾರು ಕೂಡ ಫಾಲೋ ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ಕೂಡ ನೋಡಕ್ಕೂ ಹೋಗ್ಬೇಡ್ರಿ. ಓಕೆ ರೀ, ನಮಸ್ಕಾರ ರೀ.